ನಮ್ಮ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ಮಹಿಳೆಯರು ಗೆದ್ದು ಬಂದಿದ್ದಾರೆ, ಅದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಬಹಳ ವಿದ್ವತ್ತಿಂದ ನಾವು ಮಾತಾಡಿ ಏನೋ ಅಚೀವ್ಮೆಂಟ್ ಅನ್ನೋದಕ್ಕಿಂತಲೂ ಹೆಚ್ಚು ಭಾವನೆಯಿಂದ ನಾನು ಚೆನ್ನಾಗಿ ಮಾಡಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡುವ ರೈತು. ಇದಕ್ಕೆ ನಾನೂ ಒಬ್ಳು ಉದಾಹರಣೆ. ಇಂಧನ ಇಲಾಖೆಯನ್ನು ನಂಗೆ ಕೊಟ್ಟಾಗ ನನಗೂ ಭಯ ಇತ್ತು, ಬೇರೆಯವರಂತೂ ಆಡ್ಕೊಂಡಿದ್ರು, ಮಹಿಳೆ ಇಂಧನ ಇಲಾಖೆ ಹೆಂಗೆ ನಡೆಸಕ್ಕೆ ಸಾಧ್ಯ ಅಂತ. ಆದರೆ ನನ್ನ ಮುಂದೆ ಇದ್ದಂಥ ಚಾಲೆಂಜ್ ಅದೇ ಇತ್ತು. ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಮಹಿಳೆಯರಿಗೆ ಬೇರೆ ಇಲಾಖೆನೂ ನಡೆಸಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದಕ್ಕಾಗಿ ಬೇರೆಯವರಿಂದ ಕಲಿತು ತಿಳ್ಕೊಂಡು ಅಧ್ಯಯನ ಮಾಡಿ ಆ ಇಲಾಖೆಯನ್ನು ನಾವು ನಡೆಸೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಅನಿಸುತ್ತೆ ಅವತ್ತಿನ ಕಾಲಕ್ಕೆ ಅದೊಂದು ಬೆಸ್ಟ್ ಇಲಾಖೆ ಆಗಿತ್ತು ಅಂತ ಹೇಳಿ. ದೇಶದಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರು ಬರಬೇಕು, ಪ್ರಧಾನಿಯವರ ಕಲ್ಪನೆ ಏನು, ನರೇಂದ್ರ ಮೋದಿಯವರ ಕಲ್ಪನೆ ಏನು, ಪಾಲಿಸಿ ಮೇಕಿಂಗಲ್ಲಿ ಮಹಿಳೆ ಇರಬೇಕು. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಮಹಿಳೆಯರಿಗೆ ಕೊಟ್ಟರು. ಆರಂಭದ ಸರ್ಕಾರದಲ್ಲಿ ನೀವು ಗಮನಿಸಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಅದಕ್ಕಿಂತ ಮೊದಲೇ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಖಾತೆ, ನಿರ್ಮಲಾ ಸೀತಾರಾಮನ್ ಅವರು ಮೊದಲೇ ಮಂತ್ರಿ ಆದಾಗ ಕಾಮರ್ಸ್ ಡಿಪಾರ್ಟ್ಮೆಂಟು, ಸ್ಮೃತಿ ಇರಾನಿ ಅವರು HRD, ಇವತ್ತಿಗೂ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟು, ಅದಕ್ಕೆ ಮೊದಲು ಡಿಫೆನ್ಸು. ಯಾಕೆ ಇದನ್ನು ಕೊಡೋಕ್ಕೆ ಶುರು ಮಾಡಿದ್ರು ಅಂದರೆ ಮಹಿಳೆಯರು ಪರ್ಫಾರ್ಮ್ ಮಾಡಬಲ್ಲರು ಅನ್ನುವಂಥದ್ದನ್ನು ದೇಶಕ್ಕೆ ನಾವು ತೋರಿಸಬೇಕು ಅಂತ. ನಮ್ಮ ದೇಶ ತೋರಿಸಿದೆ, ದೇಶ ಪ್ರಧಾನಿಯನ್ನು ಕೂಡ ಮಾಡಿದೆ. ಯಾವ ದೇಶದಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ ಅಂಥ ಕಾಲಕ್ಕೆ ನಮ್ಮ ದೇಶದಲ್ಲಿ ಪ್ರಧಾನಿನೂ ಆಗಿದ್ರು, ಪಾರ್ಟಿ ಬೇರೆ ಇರ್ಬೋದು, ಅಂಥ ಒಂದು ಮುಂದುವರಿದ ಯೋಚನೆ ಇರುವಂಥ ದೇಶ ಇದು. ಅದಕ್ಕಾಗಿ ಇವತ್ತು ಪ್ರಧಾನಿಗೆ ಅನಿಸಿದೆ ಮಹಿಳೆಯರಿಗೆ ರಿಸರ್ವೇಷನ್ ಬರಬೇಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾತಿ ಇಲ್ಲದೆ ಹೋದರೆ ಅಷ್ಟೊಂದು ಸಂಖ್ಯೆಯ SC ST ಜನ ಇವತ್ತು MLA ಅಥವಾ MP ಆಗ್ತಿರ್ಲಿಲ್ಲ. ನಾನು ಯಾವಾಗಲೂ ನನ್ನ ಕ್ಷೇತ್ರದ, ನನ್ನ ಮನೆ ಊರಿನ ಕ್ಷೇತ್ರದ ಉದಾಹರಣೆ ಕೊಡ್ತೀನಿ. ಸುಳ್ಯ ಅಂಗಾರ ಅಥವಾ ಇವತ್ತು ಭಾಗೀರಥಿ, ನನ್ನ ಮನೆ ಇರುವಂಥ ಕರಂದ್ಲಾಜ ಮನೆ ಇರುವಂಥ ಕ್ಷೇತ್ರದಲ್ಲಿ MLA ಇಷ್ಟೊಂದು ಲಾಂಗ್ ಟೈಮ್ ಆಗಿದ್ದಾರೆ ಅಂತಂದರೆ ಮೀಸಲಾತಿಯ ಕಾರಣಕ್ಕಾಗಿ, ಇಲ್ಲಾಂದರೆ ಅಲ್ಲಿ ಯಾರೋ ಒಕ್ಕಲಿಗರು ಅಥವಾ ಬೇರೆ ಯಾರೋ ಆಗ್ತಿದ್ರು. ಯಾಕೆಂದರೆ ಸ್ಟ್ರಾಂಗ್ ಸಮಾಜದಲ್ಲಿ ಸ್ಟ್ರಾಂಗ್ ಅವರೇ ಇರ್ತಾರೆ, SCಗೆ ಕೊಡುವಂಥ ಪ್ರಶ್ನೆನೇ ಬರಲ್ಲ. ಅದಕ್ಕಾಗಿ ಇವತ್ತು ಮೀಸಲಾತಿಯ ಮೂಲಕ ನಮ್ಮನ್ನು ಗಟ್ಟಿ ಮಾಡುವಂಥ ಕೆಲಸಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆ ಆಗಿದೆ. ಶಿಕ್ಷಣದಲ್ಲಿ ನಮಗೆ ಆದ್ಯತೆ ಸಿಕ್ಕಿದೆ. ಓದೋದಕ್ಕೆ ಸಾಲದಿಂದ ಹಿಡಿದು ಹಾಸ್ಟೆಲಿಂದ ಹಿಡಿದು ಇದನ್ನು ಕೊಡೋದಕ್ಕೆ ಆರಂಭದಲ್ಲಿ ಶುರು ಮಾಡಿದರು.